ನಮಸ್ಕಾರ ಎಲ್ರಿಗೂ. ನನ್ನ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿನ ಬನಶಂಕರಿಯಲ್ಲಿರುವ ನನ್ನ ಫ್ರೆಂಡ್ ನಂದಿನಿಯವರ ಬಾಡಿಗೆ ಮನೆಯಲ್ಲಿ ಆದ ಒಂದು ವಿಚಿತ್ರವಾದ ಘಟನೆಯ ಬಗ್ಗೆ ನಿಮಗೆ ಹೇಳ್ತೇನೆ, ಕೇಳಿ. ನಂದಿನಿ ನನ್ನ ಆಫೀಸ್ ಫ್ರೆಂಡ್. ಇವರ ಫ್ಯಾಮಿಲಿ ಜೊತೆ 3 ತಿಂಗಳ ಹಿಂದೆ ಬನಶಂಕರಿಯಲ್ಲಿರುವ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ. ಆಫೀಸ್ಗೆ ಹತ್ರ ಆಗುತ್ತೆ ಅಂತ ಅವರು ಬನಶಂಕರಿಯಲ್ಲಿರುವ ಮನೆಯನ್ನೇ ಹುಡುಕಿರ್ತಾರೆ. ಮನೆ ಇಷ್ಟ ಆಗಿ ಒಳ್ಳೆ ದಿನ ನೋಡಿ ಮನೆ ಶಿಫ್ಟ್ ಆಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಕ್ಟೋಬರ್ 5ನೇ ತಾರೀಕು ಬೆಳಿಗ್ಗೆ ಸುಮಾರು 7 ಗಂಟೆಯ ಹೊತ್ತಿಗೆ ಗಳಿಗೆ ಚೆನ್ನಾಗಿದೆ, ಆವತ್ತೇ ಹಾಲು ಉಕ್ಸೋಣ ಅಂತ ಹಿಂದಿನ ದಿನವೇ ಹೋಗಿ ನಂದಿನಿ ಮತ್ತು ಅವಳ ಅಣ್ಣ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅವರು ತಗೊಂಡಿದ್ದು 2 BHK. ಇಬ್ರು ಒಂದೊಂದು ರೂಮ್ನ ಕ್ಲೀನ್ ಮಾಡ್ತಾ ಇದ್ರು. ಆಗ ಸಡನ್ ಆಗಿ ನಂದಿನಿ ಕಿರ್ಚಿಕೊಳ್ತಾಳೆ. ಅವಳ ಅಣ್ಣ ನಿತಿನ್ ಹೋಗಿ ಏನಾಯ್ತು ಅಂತ ಕೇಳಿದಾಗ ವಾರ್ಡ್ರೋಬಲ್ಲಿದ್ದ ಒಂದು ಗಾಜಿನ ಬಾಟಲಲ್ಲಿ ಕೆಂಪಗೆ ರಕ್ತ ತರ ಕಾಣಿಸಿದ್ದ ಒಂದು ಬಾಟಲ್ನ ತೋರಿಸಿ ರಕ್ತ ನೋಡು ಅಂತ ಹೇಳ್ತಾಳೆ. ನಿತಿನ್ ಅದನ್ನ ನೋಡಿ, ಏನೋ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿದೆ ಮರ್ತು ಇಟ್ಟಿರ್ತಾರೆ, ಬಾಟಲಲ್ಲಿ ರಕ್ತನ ತುಂಬಿಸಿ ಇಡೋಕೆ ಇದೇನು ಲ್ಯಾಬಾ? ಕೆಲಸ ಮಾಡೋದು ತಪ್ಪಿಸಿಕೊಳ್ಳಕ್ಕೆ ಏನೆಲ್ಲ ಮಾಡ್ತೀಯೇ ಅಂತ ಬೈತಾನೆ. ಅದಕ್ಕೆ ನಂದಿನಿ, ನಾನು ಈ ರೂಮ್ ಕ್ಲೀನ್ ಮಾಡಲ್ಲ, ನೀನ್ ಬೇಕಾದ್ರೆ ಮಾಡ್ಕೊ, ನಾನು ಆ ರೂಮ್ಗೆ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಸರಿ ಅಂತ ನಿತಿನ್ ಅದೇ ರೂಮ್ನ ಕ್ಲೀನ್ ಮಾಡೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತು ಆದ್ಮೇಲೆ ಇಬ್ರು ರೂಮ್ನ ಕ್ಲೀನ್ ಮಾಡಿ ಮನೆಗೆ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಬಂದು ಪೂಜೆಯೆಲ್ಲ ಮಾಡಿ ಐಟಮ್ಸ್ನ ಶಿಫ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಮತ್ತೆ ಆ ರೂಮಲ್ಲಿ ಆ ಬಾಟಲ್ನ ನೋಡಿ ನಂದಿನಿ ನಿತಿನ್ಗೆ ಬೈಯೋಕೆ ಶುರು ಮಾಡ್ತಾಳೆ. ಅದನ್ನ ಯಾಕಲ್ಲೇ ಇಟ್ಟಿದ್ಯಾ, ಬಿಸಾಡೋಕೆ ಏನಾಯ್ತು ನಿನ್ಗೆ ಅಂತ. ನಿತಿನ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಅವನು ನಿನ್ನೆನೆ ಆ ಬಾಟಲ್ನ ಬಿಸಾಕಿರ್ತಾನೆ. ಆದ್ರೆ ಅದನ್ನ ಹೇಳಿದ್ರೆ ಎಲ್ಲಿ ಅಮ್ಮ ಮತ್ತು ತಂಗಿ ಹೆದರಿಕೊಳ್ತಾರೇನೋ ಅಂತ ಅವನು, ಅಯ್ಯೋ ಬಿಸಾಕೋಣ ಅನ್ಕೊಂಡೆ ಕಣೆ, ಹೋಗುವಾಗ ಮರ್ತೆ ಹೋಯ್ತು, ಇರು ಇವಾಗ ಬಿಸಾಕ್ ಬರ್ತೀನಿ ಅಂತ ಅದನ್ನ ತಗೊಂಡು ಹೊರಗಡೆ ಹೋಗ್ತಾನೆ. ನಿತಿನ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕೆಂದ್ರೆ ಅವನು ನಿನ್ನೆನೆ ಅದನ್ನ ಬೇರೆ ಕಸಗಳನ್ನೆಲ್ಲ ಬಿಸಾಕುವಾಗ ಅದನ್ನ ಕೂಡ ಎಸ್ತಿದ್ದ. ಅವನಿಗೆ ಯಾಕೆ ಅಷ್ಟು ಕರೆಕ್ಟ್ ಆಗಿ ನೆನಪಿತ್ತು ಅಂದ್ರೆ, ಅಷ್ಟು ದೂರದಿಂದ ಅದನ್ನ ಎಸೆದ್ರೂ ಅದು ಒಡೆದು ಹೋಗಿರ್ಲಿಲ್ಲ. ಇದೇನ್ ಬಾಟಲು ಇಷ್ಟು ಗಟ್ಟಿಯಾಗಿದೆ ಅಂತ ಅನ್ಕೊಂಡಿದ್ದ. ಹಾಗಾಗಿ ಅವನಿಗೆ ಸರಿಯಾಗಿ ನೆನಪಿತ್ತು, ಅದನ್ನ ನಾನು ನಿನ್ನೆನೆ ಹೊರಗೆ ಹಾಕಿದ್ದೆ ಅಂತ. ಬಹುಶಃ ಇನ್ನೊಂದು ಬಾಟ್ಲಿ ಇದ್ದಿರಬೇಕು, ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಕೊಂಡು ಅದನ್ನ ಅಲ್ಲೇ ಹತ್ರದಲ್ಲೇ ಇದ್ದ ಕಸದ ರಾಶಿಗೆ ಹಾಕಿ ಬರ್ತಾನೆ. ಮನೆಯಲ್ಲಿ ಐಟಮ್ಸ್ ಎಲ್ಲ ಜೋಡಿಸಿ ಮುಗಿಸುವಾಗ ರಾತ್ರಿ ಆಗಿತ್ತು. ನಂದಿನಿ ಅಣ್ಣನ ಹತ್ತಿರ ಹೊರಗಡೆಯಿಂದ ಊಟ ತಗೊಂಡ್ ಬಾ, ಈಗ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಿತಿನ್ ಊಟ ತಗೊಂಡ್ ಬರಕ್ಕೆ ಹೋಟೆಲ್ಗೆ ಹೊರಡ್ತಾನೆ. ಅದರ ಮನೆ ಇದ್ದಿದ್ದು 3rd ಫ್ಲೋರ್ ಅಲ್ಲಿ, ನೆಕ್ಸ್ಟ್ ಇರೋದು ಟೆರೇಸ್. ನಿತಿನ್ ಇನ್ನೇನು ಕೆಳಗೆ ಇಳಿಬೇಕು, ಟೆರೇಸ್ ಅಲ್ಲಿ ಯಾರೋ ಓಡಾಡೋ ತರ ಕೇಳಿಸುತ್ತೆ. ಅದು ನಾರ್ಮಲ್ ಆಗಿರೋಲ್ಲ, ಯಾರೋ ಜೋರಾಗಿ ಕಾಲಲ್ಲಿ ಒದೆಯೋ ತರ ಕೇಳಿಸ್ತಾ ಇತ್ತು. ನಿತಿನ್ ಸೀದಾ ಮೇಲಕ್ಕೆ ಹೋಗಿ ನೋಡಿದಾಗ ಸೌಂಡ್ ಏನು ಕೇಳಿಸಲ್ಲ. ನಿತಿನ್ ಅಲ್ಲೆಲ್ಲ ಕಡೆ ನೋಡ್ತಾನೆ, ಆದ್ರೆ ಅವನಿಗೆ ಏನು ಸಹ ಕಾಣಿಸ್ತಾ ಇರಲ್ಲ. ಇನ್ನೇನ್ ಕೆಳಗೆ ಬರಬೇಕು, ಯಾವುದೋ ಕಪ್ಪು ಬೆಕ್ಕು ಇವನ ಹಿಂದೆಯಿಂದ ಓಡಿ ಹೋಗುತ್ತೆ. ಮೊದಲೇ ಭಯದಲ್ಲಿದ್ದ ನಿತಿನ್ಗೆ ಒಂದ್ಸಲ ಜೀವ ಹೋದಾಗೆ ಆಗುತ್ತೆ. ಹೊಸ ಮನೆ ಅಲ್ವಾ, ಅದಕ್ಕೆ ಹೀಗೆಲ್ಲ ಅನ್ನಿಸ್ತಿರ್ಬೇಕು ಅಂತ ಅನ್ಕೊಂಡು ಊಟ ತರೋಕೆ ಅಂತ ಹೋಗ್ತಾನೆ. ರಾತ್ರಿ ಎಲ್ಲ ಊಟ ಮಾಡಿ ಮಲ್ಗೋಕೆ ತಯಾರಿ ಮಾಡ್ಕೋತಾ ಇದ್ರು. ನಿತಿನ್ಗೆ ಏನನ್ನಿಸ್ತೋ ಗೊತ್ತಿಲ್ಲ, ಇವತ್ತು ಎಲ್ರು ಹಾಲಲ್ಲೇ ಮಲ್ಗೋಣ ಅಂತ ಹೇಳ್ತಾನೆ. ಅಮ್ಮ ಮತ್ತು ತಂಗಿ ಸರಿ ಅಂತ ಹೇಳಿ 3 ಜನ ಹಾಲಲ್ಲೇ ಮಲ್ಕೋತಾರೆ. ರಾತ್ರಿ ಸುಮಾರು 2 ಗಂಟೆ ಆಗಿರ್ಬೋದು. ಒಂದು ರೂಮಿನಿಂದ ಫ್ಯಾನ್ ಸೌಂಡ್ ಕೇಳಿಸುತ್ತೆ. ನಂದಿನಿ ಅಮ್ಮಂಗೆ ಎಚ್ಚರವಾಗಿ ರೂಮ್ ಫ್ಯಾನ್ ಆಫ್ ಮಾಡಿಲ್ವಲ್ಲ ಅಂತ ಬೈಕೊಂಡು ಫ್ಯಾನ್ ಆಫ್ ಮಾಡೋಣ ಅಂತ ರೂಮ್ಗೆ ಹೋಗ್ತಾರೆ. ಆಗ ಅವರಿಗೆ ರೂಮ್ನ ಮೂಲೆಯಲ್ಲಿ ಯಾರೋ ಕೂತಿದ್ದಾರೆ ಅನ್ಸುತ್ತೆ. ಸಡನ್ ಆಗಿ ಲೈಟ್ ಆನ್ ಮಾಡಿದ್ರೆ ಅಲ್ಲಿ ಯಾರು ಕೂಡ ಇರಲ್ಲ. ಏನೋ ಬಿಡು ಅಂತ ಅವರು ಹಾಲಲ್ಲಿ ಬಂದು ಮಲ್ಕೋತಾರೆ. ಬೆಳಿಗ್ಗೆ ಎದ್ದಾಗ ರೂಮ್ ಫ್ಯಾನ್ ಯಾಕೆ ಆಫ್ ಮಾಡಿಲ್ಲ, ನಾನು ರಾತ್ರಿ ಎದ್ದು ಆಫ್ ಮಾಡಿದೆ ಅಂದಾಗ ನಿತಿನ್ಗೆ ಮತ್ತೆ ಸ್ವಲ್ಪ ಟೆನ್ಷನ್ ಶುರು ಆಗುತ್ತೆ. ಯಾಕೆಂದ್ರೆ ಅವನೇ 2 ರೂಮ್ದು ಲೈಟ್ ಫ್ಯಾನ್ ಎಲ್ಲ ಆಫ್ ಮಾಡಿ ಬಂದಿರ್ತಾನೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಈಗ ಇವರಿಗೆ ಇದನ್ನೆಲ್ಲ ಹೇಳಿದ್ರೆ ಖಂಡಿತ ಭಯಪಡ್ತಾರೆ ಅಂತ ನಿತಿನ್ ಏನು ಹೇಳೋಕ್ ಹೋಗಲ್ಲ. ಇನ್ನೊಂದೆರಡು ದಿನ ನೋಡಿ ಇದೇ ರೀತಿ ಆದ್ರೆ ಒಂದ್ಸಲ ಓನರ್ ಹತ್ರ ಮಾತಾಡೋಣ ಅಂತ ಸುಮ್ನಾಗ್ತಾನೆ. ನಿತಿನ್ ನಂದಿನಿ ಇಬ್ರು ವರ್ಕ್ಗೆ ಹೋಗ್ತಾರೆ. ನಂದಿನಿ ಅಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ರು. ಮನೆಯಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಯಾರು ಬಂದ್ರು ಅಂತ ಬಾಗಿಲು ತೆಗೆದಾಗ ಅಲ್ಲಿ ಯಾರು ಕೂಡ ಇರಲ್ಲ. ಆದ್ರೆ ಬಾಗಿಲ ಪಕ್ಕದಲ್ಲೇ ಒಂದು ಚಿಕ್ಕ ಪಾರ್ಸೆಲ್ ಇತ್ತು. ಯಾರು ಇಟ್ಟೋದ್ರು ಇಲ್ಲಿ? ಡೆಲಿವರಿ ಬಾಯ್ ಇಷ್ಟು ಬೇಗ ಹೋಗ್ಬಿಟ್ನಾ ಅಂತ ಮಕ್ಕಳಿಬ್ರಿಗೂ ಫೋನ್ ಮಾಡಿ, ಏನಾದ್ರೂ ಆರ್ಡರ್ ಮಾಡಿದ್ದೀರಾ, ಡೆಲಿವರಿ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಅವರಿಬ್ರು ಏನೂ ಆರ್ಡರ್ ಮಾಡಿರಲ್ಲ. ನಂದಿನಿ ಮೋಸ್ಟ್ಲಿ ಪಕ್ಕದ ಮನೆಯವರದ್ದು ಇರಬೇಕು, ಒಂದ್ಸಲ ಕೇಳು ಕೆಳಗಡೆ ಅಂತ ಫೋನ್ ಇಡ್ತಾಳೆ. ಆದ್ರೆ ನಿತಿನ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ನಿಸಿ
ಅಮ್ಮ ಅದನ್ನ ಅಲ್ಲೇ ಇಡು, ಒಳಗಡೆ ತಗೊಂಡು ಹೋಗ್ಬೇಡ, ನಾನು ಬಂದು ನೋಡ್ತೀನಿ ಅಂತ ಹೇಳ್ತಾನೆ. ಅಮ್ಮ ಅದಕ್ಕೆ ಯಾಕೋ ಏನಾಯ್ತು ಅಂತ ಕೇಳಿದ್ರೆ, ಅಂಥದ್ದೇನಿಲ್ಲ ಅಮ್ಮ, ತಲೆ ಕೆಡ್ಸ್ಕೋಬೇಡ, ನನ್ನ ಫ್ರೆಂಡ್ಸ್ ಇದಾರಲ್ಲ ಹುಚ್ಚರು, ಏನೇನೋ ಕಳಿಸ್ತಾರೆ, ಅದಕ್ಕೆ ಒಳಗೆ ತಗೊಂಡು ಹೋಗ್ಬೇಡ ಅಂತ ಹೇಳಿದ್ದು ಅಂತ ವಿಷಯನ ಡೈವರ್ಟ್ ಮಾಡ್ತಾನೆ. ನಿತಿನ್ ಅವತ್ತು ಬೇಗನೆ ಲಾಗ್ ಆಫ್ ಮಾಡಿ ಮನೆಗೆ ಬಂದು ಸೀದಾ ಆ ಪಾರ್ಸೆಲ್ನ ಟೆರೆಸ್ ಮೇಲೆ ತಗೊಂಡು ಹೋಗ್ತಾನೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸಲ್ಲಿ ಏನೂ ಕೂಡ ಇರಲಿಲ್ಲ. ಇದು ಯಾವುದಪ್ಪ ಕರ್ಮ, ಏನೇನೋ ಆಗ್ತಿದೆ, ಏನು ಮಾಡೋದು ಈಗ ಅಂತ ನಿತಿನ್ ಅಲ್ಲೇ ಟೆರೆಸ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಕೆಳಗಡೆಯಿಂದ ಅಮ್ಮ ಜೋರಾಗಿ ಕೂಗ್ತಾರೆ. ನಿತಿನ್ ಎದ್ನೋ ಬಿದ್ನೋ ಅಂತ ಕೆಳಗಡೆ ಓಡ್ತಾನೆ. ಕೆಳಗೆ ಹೋಗಿ ನೋಡಿದ್ರೆ ಅವನ ಅಮ್ಮ ಅಡುಗೆ ಮನೆಯಲ್ಲಿ ನೆಲದ ಮೇಲೆ ಬಿದ್ದಿದ್ರು. ಅಮ್ಮನನ್ನ ಮೇಲೆ ಎತ್ತಿ ಕೂರಿಸಿ ಏನಾಯ್ತಮ್ಮ ಅಂತ ಕೇಳಿದ್ರೆ ಅವರಮ್ಮ ಭಯದಲ್ಲಿ ಮಾತೇ ಆಡ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ನಂದಿನಿ ಕೂಡ ಆಫೀಸಿಂದ ಬರ್ತಾಳೆ. ಇಬ್ರು ಅವರಿಗೆ ಕುಡಿಯೋಕೆ ನೀರೆಲ್ಲ ಕೊಟ್ಟು ಸೋಫಾದ ಮೇಲೆ ಕೂರಿಸಿ ಏನಾಯ್ತು ಅಂತ ಕೇಳಿದಾಗ ಅವರ ಅಮ್ಮ ಹೇಳಿದ್ದನ್ನ ಕೇಳಿ ನಿತಿನ್ ನಂದಿನಿ ಇಬ್ರು ನಿಂತಲ್ಲೇ ನಡುಗಿ ಹೋಗ್ತಾರೆ. ಅಂತಹದ್ದೇನಾಯ್ತು ಅಂತ ಕೇಳ್ತೀರಾ? ಎಲ್ಲರೂ ಸ್ವಲ್ಪ ಕಿಟಕಿ ಬಾಗಿಲು ಎಲ್ಲ ಸರಿಯಾಗಿ ಹಾಕೊಂಡಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಕೇಳಿ. ದೊಡ್ಡ ದೊಡ್ಡ ಪಾತ್ರೆಗಳು ಡೈಲಿ ಯೂಸ್ಗೆ ಏನೂ ಬೇಕಾಗಿಲ್ಲ ಅಂತ ಅಡುಗೆ ಮನೆಯಲ್ಲಿರುವ ಕಬೋರ್ಡ್ ಒಳಗಡೆ ಪಾತ್ರೆಗಳನ್ನೆಲ್ಲ ಇಡೋಣ ಅಂತ ಚೇರ್ ಹತ್ತಿ ಒಂದೊಂದೇ ಪಾತ್ರೆಯನ್ನ ಒಳಗಡೆ ಇಡ್ತಾ ಇದ್ರು. ಸಡನ್ ಆಗಿ ಕಬೋರ್ಡ್ ಒಳಗಿಂದ ಯಾರೋ ಇವರ ಕೈಯನ್ನ ಜೋರಾಗಿ ಹಿಡ್ಕೊಂಡು ಎಳೆಯೋ ತರ ಆಗುತ್ತೆ. ಇವರು ಎಷ್ಟೇ ಸರ್ತಿ ಕೈನ ಹಿಂದಕ್ಕೆ ಎಳೆಯೋಕೆ ಟ್ರೈ ಮಾಡಿದ್ರೂ ಆಗೋದೇ ಇಲ್ಲ. ಬದಲಿಗೆ ಯಾರೋ ಜೋರಾಗಿ ಅವರ ಕೈಯನ್ನ ಕಚ್ಚೋಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ನಿತಿನ್ ಒಳಗಡೆ ಬರೋದಕ್ಕೂ ಅವರ ಕೈ ಬಿಡೋದಕ್ಕೂ ಸರಿಯಾಗುತ್ತೆ. ಅವರು ನೆಲದ ಮೇಲೆ ಬೀಳ್ತಾರೆ. ಆದರೆ ವಿಚಿತ್ರ ಏನೆಂದ್ರೆ ಅವರ ಕೈಯಲ್ಲಿ ಆ ರೀತಿಯಾದ ಯಾವುದೇ ಮಾರ್ಕ್ ಆಗಿರೋದಿಲ್ಲ. ನಿತಿನ್ ಟಾರ್ಚ್ ಆನ್ ಮಾಡಿ ಕಬೋರ್ಡ್ ಒಳಗಡೆ ಎಲ್ಲ ನೋಡ್ತಾನೆ, ಆದರೆ ಅವನಿಗೆ ಏನೂ ಕಾಣಿಸಲ್ಲ. ಅವರ ಅಮ್ಮ ಭಯಕ್ಕೆ ಸುಸ್ತಾಗಿ ಹೋಗಿದ್ರು. ನಂದಿನಿ, ಅಣ್ಣ ಏನಾಗ್ತಿದೆ, ಅಮ್ಮ ಏನಾದರೂ ಬೇರೆ ಯೋಚನೆಯಲ್ಲಿದ್ರೇನೋ ಅಂತ ಹೇಳಿದಾಗ ನಿತಿನ್ ವಾರ್ಡ್ರೋಬಲ್ಲಿ ಸಿಕ್ಕ ಬಾಟಲಿಯಿಂದ ಹಿಡಿದು ಪಾರ್ಸೆಲ್ವರೆಗೂ ಎಲ್ಲವನ್ನ ನಂದಿನಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ನಂದಿನಿ, ಅಣ್ಣ ನಾವು ಯಾಕೋ ಇಲ್ಲಿರೋದು ಸರಿಯಲ್ಲ, ಅಟ್ಲೀಸ್ಟ್ ಸೆಕೆಂಡ್ ಫ್ಲೋರಲ್ಲಿರೋ ಹತ್ರ ಈ ಮನೆ ಬಗ್ಗೆ ಕೇಳ್ಕೊಂಡು ಬರೋಣ ಅಂತ ಹೇಳಿ ಇಬ್ರು ಅಮ್ಮನನ್ನ ಕರ್ಕೊಂಡು ಸೆಕೆಂಡ್ ಫ್ಲೋರಲ್ಲಿ ಬಾಡಿಗೆಗೆ ಇದ್ದ ಮನೆಯವರ ಬಳಿ ಹೋಗ್ತಾರೆ. ಅವರ ಹತ್ತಿರ ನಡೆದಿರೋದೆಲ್ಲ ಹೇಳಿದಾಗ ಅವರು ಮೊದಲಿಗೆ ನಮಗೇನು ಗೊತ್ತಿಲ್ಲ, ಆ ಥರ ಎಲ್ಲ ಏನೂ ಇಲ್ಲ ಅಂತಾನೆ ಹೇಳ್ತಾರೆ. ಆದರೆ ನಂದಿನಿಯವರ ಅಮ್ಮ ಕೈ ಮುಗಿದು, ದಯವಿಟ್ಟು ಏನಾದರೂ ಇದ್ದರೆ ಹೇಳಿ, ನಾವು ನಿಮ್ಮ ಹೆಸರು ಹೇಳಲ್ಲ, ಅಪ್ಪ ಇಲ್ಲದೆ ಇರೋ ಮಕ್ಕಳು, ನನಗೇನಾದರೂ ಪರವಾಗಿಲ್ಲ, ಅವರಿಗೆ ಏನೂ ಆಗಬಾರ್ದು ಅಂತ ಅಳೋಕೆ ಶುರು ಮಾಡಿದಾಗ ಆ ಮನೆಯವರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಅವರು ಒಂದೇ ಸಲಕ್ಕೆ ಆದಷ್ಟು ಬೇಗ ನೀವು ಮನೆ ಖಾಲಿ ಮಾಡಿ ಹೊರಡಿ ಅಂತ ಹೇಳ್ತಾರೆ. ನಿತಿನ್ ದಯವಿಟ್ಟು ಏನಾಗಿದೆ ಅಂತ ಹೇಳಿ ಅಂದಾಗ ಆ ಮನೆಯವರು ಒಂದು ಬೆಚ್ಚಿ ಬೀಳಿಸುವ ಕಥೆಯನ್ನ ಹೇಳ್ತಾರೆ. ಸುಮಾರು 8 ತಿಂಗಳ ಹಿಂದೆ ಆ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ರು ಮಕ್ಕಳು ವಾಸ ಮಾಡ್ತಾ ಇದ್ರು. ಆ ಗಂಡ ಹೆಂಡತಿಗೆ ಮೊದಲು ಮಕ್ಕಳಾಗಿರ್ಲಿಲ್ಲ ಅಂತ ಒಂದು 8 ವರ್ಷದ ಹುಡುಗಿಯನ್ನ ಅಡಾಪ್ಟ್ ಮಾಡಿದ್ರು. ಆದ್ರೆ ಆ ಮಗುನ ಅಡಾಪ್ಟ್ ಮಾಡಿ 1 ತಿಂಗಳಿಗೆ ಅವರು ಗರ್ಭಿಣಿಯಾಗ್ತಾರೆ. ಹಾಗೆ ಅವರಿಗೆ ಒಂದು ಗಂಡು ಮಗು ಕೂಡ ಹುಟ್ಟುತ್ತೆ. ಮಗು ಹುಟ್ಟಿ ಒಂದು 3-4 ತಿಂಗಳಾದ ಮೇಲೆ ಅದೊಂದು ದಿನ ಬೆಳಿಗ್ಗೆ ಮೇಲ್ಗಡೆಯಿಂದ ತುಂಬಾ ಸ್ಮೆಲ್ ಬರ್ತಿದೆ ಅಂತ ನಾವು ಮತ್ತು ಕೆಳಗಡೆ ಮನೆಯವರು ಹೋಗಿ ನೋಡಿದಾಗ ಮನೆ ಒಳಗಡೆಯಿಂದನೇ ಲಾಕ್ ಆಗಿತ್ತು. ನಾವು ಓನರ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆಗ ಪೊಲೀಸ್ ಬಂದು ಮನೆ ಡೋರ್ನ ಒಡೆದು ಒಳಗಡೆ ಹೋಗಿ ನೋಡಿದ್ರೆ ಅವರು 4 ಜನ ಸತ್ತು ಹೋಗಿದ್ರು. ಎಲ್ಲರ ಕುತ್ತಿಗೆ ಸೀಳಿತ್ತು. ಆದರೆ ಅದಕ್ಕಿಂತ ಭಯಂಕರವಾಗಿದ್ದು ಏನೆಂದ್ರೆ ಅವರ ಬೆಡ್ ಮೇಲೆ ಒಂದು ಲೆಟರ್ ಇತ್ತು. ಆ ಲೆಟರ್ನ ಬರೆದಿದ್ದು ಅವರ 8 ವರ್ಷದ ದತ್ತು ಮಗಳು. ಆ ಲೆಟರಲ್ಲಿ ನನ್ನ ಅಪ್ಪ ಅಮ್ಮ ಹಾಗೆ ಆ ಮಗುವನ್ನ ನಾನೇ ಸಾಯಿಸಿತ್ತು, ನಾನು ಕೂಡ ಅವರ ಜೊತೆನೇ ಸಾಯ್ತೇನೆ, ಯಾಕೆಂದ್ರೆ ಆ ಚಿಕ್ಕ ಮಗು ಮನೆಗೆ ಬಂದಾಗಿನಿಂದ ಅಮ್ಮ ಅಪ್ಪ ಇಬ್ರು ನನ್ನ ಸರಿಯಾಗಿ ನೋಡ್ತಾನೆ ಇಲ್ಲ, ಅದಕ್ಕೆ ನಾನೆಲ್ಲರನ್ನ ಸಾಯಿಸಿದ್ದೇನೆ ಅಂತ ಬರೆದಿದ್ಲು. ಇದನ್ನೆಲ್ಲ ಕೇಳಿದ ನಿತಿನ್, ನಂದಿನಿ ಹಾಗೆ ಅವರ ಅಮ್ಮನಿಗೆ ಮಾತೆ ಹೊರಡಲ್ಲ. ನಿಮಗಿಂತ ಮೊದಲು ಕೂಡ ಒಂದು ಫ್ಯಾಮಿಲಿ ಬಂದಿತ್ತು, ಅವರು ಬಂದ ಮೊದಲ ದಿನಕ್ಕೆ ಹೋಗ್ಬಿಟ್ರು. ಯಾಕೆಂದ್ರೆ ಅವರು ಮಲಗಿದ್ದ ರೂಮ್ನ ಮೂಲೆಯಲ್ಲಿ ಯಾವುದೋ ಹುಡುಗಿ ಅಳೋ ಥರ ಕಾಣ್ತಿತ್ತು ಅಂತ ಅವರು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಹೋದ್ರು ಅಂತ ಹೇಳ್ತಾರೆ. ಆ ಹುಡುಗಿ ಹುಟ್ಟು ಅನಾಥೆ, ಅವಳಿಗೆ ಇದೇ ಮೊದಲ ಮನೆ. ಬಹುಶಃ ಅದಕ್ಕೆ ಈ ಮನೆಗೆ ಯಾರೇ ಬಂದರೂ ಅವರಿಗೆ ಇರೋಕೆ ಬಿಡಲ್ಲ ಅನಿಸುತ್ತೆ. ಅದಕ್ಕೆ ನೀವು ಆದಷ್ಟು ಬೇಗ ಹೊರಡಿ ಅಂತ ಹೇಳ್ತಾರೆ. ಇವರು 3 ಜನ ಓನರ್ಗೆ ನಡೆದಿರೋದೆಲ್ಲ ಹೇಳಿ ಮನೆ ಖಾಲಿ ಮಾಡಿ ಹೊರಡಬೇಕು ಅಂತ ಮೇಲ್ಗಡೆ ಹೋಗುವಾಗ ಪಕ್ಕದ ಬಿಲ್ಡಿಂಗಲ್ಲಿದ್ದ ಸೆಕೆಂಡ್ ಫ್ಲೋರ್ ಅವರು ಇವರನ್ನ ಕರೆದು, ಇಷ್ಟೊತ್ತಲ್ಲಿ ನೀವು ಆ ಮನೆ ಹತ್ರ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇವರು ನಡೆದಿರೋ ಘಟನೆಯನ್ನೆಲ್ಲ ಆ ಹೆಂಗಸಿನ ಹತ್ರ ಹೇಳ್ತಾರೆ.
ಆಗ ಆ ಹೆಂಗಸು ಹೇಳೋದನ್ನ ಕೇಳಿ ಇವರ ಎದೆ ಬಡಿತ ಒಂದು ಕ್ಷಣ ನಿಂತು ಹೋದ ಹಾಗೆ ಆಗುತ್ತೆ. ಅದೇನೆಂದ್ರೆ ಆ ಎಲ್ಲಾ ಘಟನೆಗಳು ನಡೆದಿದ್ದು ಸೆಕೆಂಡ್ ಫ್ಲೋರ್ ಅಲ್ಲೇ ಅಂತ ಆ ಹೆಂಗಸು ಹೇಳ್ತಾರೆ. ಅದನ್ನ ಕೇಳಿದ ನಿತಿನ್ ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಆ ಮನೆಗೆ ಬೀಗ ಹಾಕಿತ್ತು. ಆಗ ನಿತಿನ್ ಆ ಹೆಂಗಸಿನ ಬಳಿ, ಮೇಡಮ್ ಏನಾಗ್ತಿದೆ ಇಲ್ಲಿ, ನೀವಾದ್ರೂ ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ, ನೋಡಪ್ಪ ಈ ಇಡೀ ಮನೆಯಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇಲ್ಲ, ಇಂಟಿಗೆ ಅಂತ ಬಂದವರು ವಾರಕ್ಕೆ ವಾಪಸ್ ಹೊರಟು ಹೋಗ್ತಾ ಇದ್ದಾರೆ, ನಿಮ್ಗಾಗಿರೋ ಹಾಗೇನೆ ಅವರಿಗೂ ಕೂಡ ಆಗಿರೋದು. ಘಟನೆ ನಡೆದಿದ್ದು ಸೆಕೆಂಡ್ ಫ್ಲೋರ್ ಅಲ್ಲಿ, ಆದ್ರೂ ಥರ್ಡ್ ಫ್ಲೋರ್ಗೆ ಬಂದವರನ್ನ ಆ ಹುಡುಗಿ ಇರೋಕೆ ಯಾಕೆ ಬಿಡ್ತಿಲ್ಲ ಅಂದ್ರೆ, ಬದುಕಿದ್ದಾಗ ಆ ಹುಡುಗಿ ಯಾವಾಗ್ಲೂ ಆ ಮನೇಲಿದ್ದ ಒಂದು ಚಿಕ್ಕ ಮಗುವಿನ ಜೊತೆ ಆಟ ಆಡ್ಕೊಂಡು ಇರ್ತಾ ಇದ್ಲು. ಅವಳು ಸತ್ತು ಹೋದ್ಮೇಲೆ ಅಲ್ಲಿದ್ದವರು ಕೂಡ ಆ ಮನೇನ ಖಾಲಿ ಮಾಡಿ ಹೋದ್ರು. ಹಾಗಾಗಿ ಈ ಬಿಲ್ಡಿಂಗ್ಗೆ ಯಾರೇ ಬಂದರೂ ಕೂಡ ಅವರಿಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ನಿತಿನ್, ನಂದಿನಿ ಮತ್ತೆ ಅವರ ಅಮ್ಮ ಇನ್ನು ಇಲ್ಲೇ ಇದ್ರೆ ನಾವು ಏನೇನ್ ನೋಡ್ಬೇಕು ಅಂತ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಮನೆ ಸಿಗೋ ತನಕ ಊರಿಗೆ ಹೋಗೋಣ ಅಂತ ಹೊರಟೋಗ್ತಾರೆ. ಇವರು ಇನ್ನೇನು ಆ ಮನೆಯಿಂದ ಆಚೆ ಬರಬೇಕು, ಮನೆಯ ಒಳಗಿನಿಂದ ಜೋರಾಗಿ ಒಂದು ಹುಡುಗಿ ನಗ್ತಿರೋ ಹಾಗೆ ಕೇಳಿಸುತ್ತೆ. ಇದಿಷ್ಟು ಬನಶಂಕರಿಯಲ್ಲಿರುವ ಬಾಡಿಗೆ ಮನೆಯ ಕತೆ. ಹಿಂದಿನ ವಿಡಿಯೋದಲ್ಲಿ ಶಿರಾಡಿ ಘಾಟ್ನ ಒಂಟಿ ಮಹಿಳೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.